ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ ಹೇಳ್ಕೊಡ್ತಾ ಇದ್ದೀನಿ. ಜಿಗ್ಜಾಗ್ ಸ್ಟಿಚ್ಚಲ್ಲಿ 4 ಟೈಪ್ಸ್ ಆಫ್ ಜಿಗ್ಜಾಗ್ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಜಿಗ್ಜಾಗ್ ಸ್ಟಿಚ್. ಈ ಜಿಗ್ಜಾಗ್ ಸ್ಟಿಚ್ 2 ಲೈನ್ಸಲ್ಲಿ ಬರುತ್ತೆ. ನಾನಿಲ್ಲಿ ಏನು ಚೈನ್ ತೆಗಿಯೋದಕ್ಕೆ ಹೇಳ್ಕೊಟ್ಟಿದ್ನೋ ಥ್ರೆಡ್ನ, ಅದೇ ಥರ ಗ್ರಿಪ್ಪಲ್ಲಿ ಥ್ರೆಡ್ ಇಟ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಕ್ರಾಸ್ನಲ್ಲಿ ಲಾಂಗ್ ಚೈನ್ ತೆಗಿಬೇಕು. ಲಾಂಗ್ ಚೈನ್ ತೆಗೆದು ಚಿಕ್ಕ ಚೈನನ್ನು ಹಾಕಿ ಲಾಕ್ ಮಾಡಿ ಮತ್ತೆ ಪಕ್ಕಕ್ಕೆ ನೋಡಿ ಈ ಥರ ಲಾಂಗ್ ಚೈನನ್ನು ಕ್ರಾಸ್ನಲ್ಲಿ ತೆಗಿಬೇಕು. ಇದು ಜಿಗ್ಜಾಗ್ ಚೈನ್ ಸ್ಟಿಚ್. ಇದೇ ಥರನೇ ಕ್ರಾಸ್ನಲ್ಲಿ ಮೇಲ್ಗಡೆ ಒಂದ್ಸಲಿ ಲೈನಲ್ಲಿ ಚೈನ್ ಹಾಕಬೇಕು, ಕೆಳಗಡೆ ಒಂದ್ಸಲಿ ಲೈನಲ್ಲಿ ಚೈನ್ ಹಾಕಿ ಲಾಕ್ ಮಾಡಬೇಕು. ಇದೇ ಥರ ಕ್ರಾಸಲ್ಲಿ ಹಾಕಬೇಕು. ಈ ಸ್ಟಿಚ್ನ ನಾವು ಎಂಬ್ರಾಯ್ಡ್ರಿ ಏನು ಬ್ಲೌಸ್ ಮಾಡ್ತೀವಿ, ಆ ಬ್ಲೌಸ್ ಮಾಡುವಾಗ ಬಾರ್ಡರ್ಸ್ಗೆ ಮಾಡ್ತೀವಿ. ಬಾರ್ಡರ್ಸಿಗೆ ಮಾಡಿ ಈ ಥರ ಚೈನ್ ಸ್ಟಿಚ್ನ, ಈ ಜಿಗ್ಜಾಗ್ ಚೈನ್ ಸ್ಟಿಚ್ನ ಹಾಕಿ ಪಕ್ಕದಲ್ಲಿ ಸ್ಟೋನ್ಸ್ ಅಂಟಿಸೋದು, ಈ ಗ್ಯಾಪ್ ಏನು ಉಳಿದಿದೆ ಇಲ್ಲಿ, ಅಥವಾ ಏನಾದರೂ ಬೀಡ್ಸ್ ಹಾಕೋದು, ಅಥವಾ ಏನಾದರೂ ನಾಟ್ ಸ್ಟಿಚ್ ಹಾಕೋದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಇದೇ ಥರ ಕ್ರಾಸ್ನಲ್ಲಿ ತೆಗಿಬೇಕು. ಜಿಗ್ಜಾಗ್ನ ಲಾಂಗ್ ಚೈನ್ ತೆಗ್ದು ಮತ್ತು ಚಿಕ್ಕ ಚೈನ್ ಹಾಕಿ ಲಾಕ್ ಮಾಡಿ, ಇಲ್ಲಿ ಲಾಕ್ ಮಾಡೋದು ಇಂಪಾರ್ಟೆಂಟು. ಲಾಕ್ ಮಾಡಿ ಮತ್ತು ಕ್ರಾಸ್ನಲ್ಲಿ ಮೇಲ್ಗಡೆ ಲೈನಿಗೂ ಹಾಕಬೇಕು. ಇದೇ ಥರ ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ನೋಡಿ ಇದು ಈ ಥರ ಬರುತ್ತೆ. ಲಾಸ್ಟಿಗೆ ನಾನು ಏನು ನಾಟ್ ಹೇಳ್ಕೊಟ್ಟಿದ್ನೋ ಲಾಕು, ಎಂಡ್ ನಾಟು, ಆ ಥರ ನಾಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇದು ಈ ಥರ ಕಾಣಿಸುತ್ತೆ ಜಿಗ್ಜಾಗ್ ಚೈನ್ ಸ್ಟಿಚ್ಚು. ಈಗ ನೆಕ್ಸ್ಟ್ ನಾನು ಹೇಳ್ಕೊಡ್ತಾ ಇರೋದು ಜಿಗ್ಜಾಗ್ ಚೈನ್ ಸ್ಟಿಚ್ ವಿತೌಟ್ ಲಾಕ್. ಇಲ್ಲಿ ನಾವೇನು ಚಿಕ್ಕದಾಗಿ ತೆಗೆದು ಲಾಕ್ ಮಾಡ್ತಿದ್ವಿ ಮೇಲ್ಗಡೆ ಸ್ಟಿಚ್ಚಿಗೆ, ಆ ಥರ ಲಾಕ್ ಮಾಡೋದಿಲ್ಲ. ಇಲ್ಲಿ ಡೈರೆಕ್ಟಾಗಿ ಒಂದ್ಸಲಿ ಕೆಳಗಡೆಗೆ ತೊಗೊಳ್ತೀವಿ. ನೋಡಿ ಇಲ್ಲಿ ತೆಗಿತಾ ಇದ್ದೀನಲ್ಲ, ಇಲ್ಲೂ ಕೂಡ 2 ಲೈನ್ಸಿಗೆ ಹಾಕ್ತೀವಿ. ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಲೈನಿಗೆ ಒಂದ್ಸಲಿ ತೊಗೊತಾ ಇದ್ದೀನಿ, ಅಲ್ಲಿ ಲಾಕ್ ಮಾಡಲಿಲ್ಲ. ಮತ್ತು ಈಗ ಮೇಲ್ಗಡೆ ಲೈನಲ್ಲಿ ಒಂದ್ಸಲಿ ತೆಗಿತಾ ಇದ್ದೀನಿ ಚೈನ್ನ, ಮೇಲ್ಗಡೆಯಿಂದ ಡೈರೆಕ್ಟ್ ಕೆಳಗಡೆಗೆ. ಇದೇ ಥರ ಮೇಲ್ಗಡೆಗೆ ಒಂದ್ಸಲಿ ಇಲ್ಲಿ ಲಾಕ್ ಮಾಡೋದಿಲ್ಲ, ಹಾಗೆ ಡೈರೆಕ್ಟಾಗಿ ತೆಗೆದುಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆಗೆ ಹಾಕೋದು. ನೋಡಿ ಈ ಥರ ಲಾಕ್ ಮಾಡ್ದಲೇ ಫುಲ್ ಚೈನನ್ನು ಹಾಕೋದು. ಈ ಸ್ಟಿಚ್ಚಿಗೆ ಜಿಗ್ಜಾಗ್ ಚೈನ್ ಸ್ಟಿಚ್ ವಿತೌಟ್ ಲಾಕ್. ಇಲ್ಲಿ ಲಾಕ್ ಮಾಡೋದಿಲ್ಲ. ಈಗ ನಾವು ಇಲ್ಲಿ ಎಂಡಿಗೆ ಬಂದಿದ್ದೀವಿ. ಎಲ್ಲ ಸ್ಟಿಚಸ್ನು ಹೇಗೆ ನಾವು ಎಂಡ್ ನಾಟ್ ಹಾಕಿ ನಾಟ್ ಮಾಡ್ತೀವೋ ಅದೇ ಥರನೇ ಈ ಸ್ಟಿಚ್ನು ಕೂಡ ಎಂಡ್ ನಾಟ್ ಹಾಕಿ ಲಾಕ್ ಮಾಡಬೇಕು. ನೋಡಿ ಇದು ಈ ಥರ ಬರುತ್ತೆ ಫಿನಿಶಿಂಗು. ಇದು ಸೇಮ್ ಬಾರ್ಡರ್ಸ್ಗಳಿಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತಾ ಇರೋದು ಜಿಗ್ಜಾಗ್ ಸ್ಟಿಚ್ನಲ್ಲೇ ನೆಕ್ಸ್ಟ್ ಟೈಪು, ಈ ಡಬಲ್ ಜಿಗ್ಜಾಗ್ ಸ್ಟಿಚ್. ಅಂದರೆ ಡಬಲ್ ಕಲರ್ ಯೂಸ್ ಮಾಡಿ ಡಬಲ್ ಸೈಡ್ ಹಾಕೋ ಅಂಥದ್ದು ಜಿಗ್ಜಾಗ್ ಸ್ಟಿಚ್. ಸೇಮ್ ಇಲ್ಲಿ ನಾವು ಏನು ಸ್ಟಾರ್ಟಿಂಗು ಜಿಗ್ಜಾಗ್ ಸ್ಟಿಚ್ ಹಾಕಿದ್ವಿ, ಮೇಲ್ಗಡೆಯಿಂದ ಲಾಂಗ್ ಚೈನ್ ತೆಗೆದು ಕೆಳಗಡೆ ಲಾಕ್ ಮಾಡಿ ಕ್ರಾಸಲ್ಲಿ ತೆಗೆದು ಮತ್ತು ಜಿಗ್ಜಾಗ್ ಶೇಪ್ನಲ್ಲಿ ಈ ಚೈನ್ನ ಏನು ಹಾಕ್ಕೊಂಡು ಹೋದ್ವಿ ಅದೇ ಥರ ಇಲ್ಲಿ ನಾನು ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ ಥ್ರೆಡ್ನ. ಇದೇ ಥರ ಫುಲ್ಲು ಲೈನ್ನ ನಾವೇನು ಮೇಲ್ಗಡೆ ಜಿಗ್ಜಾಗ್ ಸ್ಟಿಚ್ ಹಾಕಿದ್ವಿ ಅದೇ ಥರ ಹಾಕ್ಕೊಂಡು ಹೋಗೋದು, ಒಂದು ಲೈನ್ ಫುಲ್ ಕಂಪ್ಲೀಟಾಗಿ. ನೋಡಿ ಮೇಲ್ಗಡೆಯಿಂದ ತೆಗಿಬೇಕು ಲಾಂಗ್ ಚೈನನ್ನು, ಮೇಲ್ಗಡೆ ಮತ್ತು ಕೆಳಗಡೆ ಲೈನನ್ನು ಹಾಕಿ ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ ಲೈನ್ ಕಂಪ್ಲೀಟ್ ಮಾಡಬೇಕು. ಈಗ ಈ ಲೈನು ಫುಲ್ ಕಂಪ್ಲೀಟ್ ಆಯಿತು. ಈಗ ಏನು ಎಂಡ್ ನಾಟ್ ಹಾಕಿ ಲಾಕ್ ಮಾಡಬೇಕು. ಈಗ ನೆಕ್ಸ್ಟ್ ಕಲರ್ ಥ್ರೆಡ್ ತೊಗೊಂಡು ಈಗ ಇದು ಏನು ಫಿನಿಶ್ ಆಯಿತು ಅದ್ರ ಮೇಲೆ ನೆಕ್ಸ್ಟ್ ಕಲರ್ ನಾನು ಇಲ್ಲಿ ಬ್ಲೂ ತೊಗೊಂಡಿದ್ದೀನಿ ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು. ಸಿಂಗಲ್ ಕಲರಲ್ಲೂ ಮಾಡ್ಕೊಬೋದು, ಡಬಲ್ ಕಲರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಏನು ನಾವು ಚೈನ್ ತೆಗ್ದಿದ್ದೀವಿ ಅದ್ರ ಆಪೋಸಿಟ್ಟಲ್ಲಿ ಈಗ ನಾವು ಚೈನ್ ಹಾಕ್ಕೊಂಡು ಬರಬೇಕು. ಲಾಂಗ್ ಚೈನ್ಸ್ನ ಏನು ಗ್ಯಾಪ್ ಇತ್ತು ಆ ಗ್ಯಾಪ್ನಲ್ಲಿ ನಾವು ಚೈನ್ನ ಹಾಕ್ಕೊಂಡು ಬರಬೇಕು. ಜಿಗ್ಜಾಗ್ ಶೇಪ್ನಲ್ಲೇ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬರಬೇಕು. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಏನು ಬ್ಲೌಸಸ್ ಮಾಡ್ತೀವಿ ಅಥವಾ ನಾವೇನು ದುಪ್ಪಟ ಎಲ್ಲ ನಾವು ಬಾರ್ಡರ್ಸ್ ಮಾಡ್ಕೊಳ್ಳುವಾಗ ಇದನ್ನು ಮಾಡಿಬಿಟ್ಟು ಒಂದೊಂದು ಬೀಡ್ಸು ಅಥವಾ ಸ್ಟೋನ್ ಏನಾದರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಬಾರ್ಡ್ರ್ ಮಾಡುವಾಗ ಬ್ಲೌಸ್ಗಳಿಗೆ ಬರೀ ಇಷ್ಟು ಹಾಕಿದ್ರೆ ಸಾಕು, ಸಿಂಪಲ್ ಹ್ಯಾಂಡ್ ವರ್ಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಲುಕ್ ವೈಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಒಂದೊಂದು ಬೀಡ್ಸ್ ಅಥವಾ ಸ್ಟೋನ್ ಏನಾದರೂ ಅಂಟಿಸ್ಕೊಂಡ್ರೆ ಸಾಕು. ಇದ್ರ ಮೇಲೆ ಬೇರೆ ಎಂಬ್ರಾಯ್ಡ್ರಿನೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಬಲ್ ಸೈಡೆಡ್ ಡಬಲ್ ಕಲರ್ಡ್ ಜಿಗ್ಜಾಗ್ ಸ್ಟಿಚ್. ನೋಡಿ ಇದೇ ಥರ ಫುಲ್ ಕಂಪ್ಲೀಟ್ ಮಾಡಬೇಕು. ಡಬಲ್ ಕಲರ್ ಬರುತ್ತೆ, ಸಿಂಗಲ್ ಕಲರಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ನೋಡಿ ಈ ಥರ ಎಂಡ್ ನಾಟ್ ಮಾಡಬೇಕು. ನೋಡಿ ಫಿನಿಶಿಂಗ್ ಈ ಥರ ಬರುತ್ತೆ ಇದು.
ಇಲ್ಲಿ ನಾನು ಹೇಳ್ಕೊಡ್ತಾ ಇರೋ ನೆಕ್ಸ್ಟ್ ಸ್ಟಿಚ್ ಚೈನ್ ಸ್ಟಿಚ್ ವಿತ್ ಜಿಗ್ಜಾಗ್ ಸ್ಟಿಚ್. ಇಲ್ಲಿ ನಾವು ಬಾರ್ಡರ್ಸ್ ಮಾಡುವಾಗ, ನೆಟ್ ಮೇಲೆ ಎಂಬ್ರಾಯ್ಡ್ರಿ ಮಾಡುವಾಗ, ಪ್ಯಾಚ್ ವರ್ಕ್ ಮಾಡುವಾಗ ನಾವು ಇಂಪಾರ್ಟೆಂಟಾಗಿ ಹಾಕುವಂಥ ಸ್ಟಿಚ್ ಇದು. ಇಲ್ಲಿ ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನಾವೇನು ಮಾಮೂಲಿ ಚೈನ್ ಹಾಕ್ತೀವಿ ಆ ಚೈನ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೈನ್ ಸ್ಟಿಚ್ ಹಾಕಬೇಕು ಒಂದು ಲೈನ್ ಫುಲ್ಲು. ಈ ಚೈನ್ ಸ್ಟಿಚ್ನ ನಾವು 2 ಸಲ ಹಾಕಬೇಕು. ಇಲ್ಲಿ ಒಂದು ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಅದ್ರ ಪಕ್ಕದಲ್ಲೇ ಅದಕ್ಕೆ ಜಾಯಿನ್ ಆಗಿ ಬರೋ ಥರನೇ ಇನ್ನೊಂದು ಲೈನ್ ಹಾಕಬೇಕು. ಇಲ್ಲಿ ಲಾಕ್ ಮಾಡೋದೇನು ಅವಶ್ಯಕತೆ ಇಲ್ಲ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮೇಲ್ಗಡೆಗೆ ಮತ್ತೆ ತೊಗೊಂಡು ಚೈನ್ ಸ್ಟಿಚ್ನ ಕಂಪ್ಲೀಟ್ ಮಾಡಬೇಕು. ಚೈನ್ ಸ್ಟಿಚ್ ಚಿಕ್ಕದಾಗಿ ತೆಗೆದು ಹಾಕಬೇಕು, ದೊಡ್ಡದಾಗಿ ತೆಗಿಬಾರ್ದು. ಈ ಫುಲ್ ಲೈನು ಈಗ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಈಗ ಫುಲ್ ಲೈನ್ ಕಂಪ್ಲೀಟ್ ಆಯಿತು. ಈಗ ಕಂಪ್ಲೀಟ್ ಆದಮೇಲೆ ಮತ್ತೆ ಏನು ಲಾಕ್ ಮಾಡೋದೇನು ಬೇಡ. ಅದೇ ಥ್ರೆಡ್ನೇ ಕಂಟಿನ್ಯೂ ಮಾಡಿಕೊಂಡು ನಾನು ಸೆಕೆಂಡ್ ತೋರಿಸಿದಂಥ ಜಿಗ್ಜಾಗ್ ಸ್ಟಿಚ್ ವಿತೌಟ್ ಲಾಕ್ ಸ್ಟಿಚ್ ಇದೆಯಲ್ಲ, ಜಿಗ್ಜಾಗ್ ವಿತೌಟ್ ಲಾಕು, ಆ ಸ್ಟಿಚ್ನ ಈ ಏನು ನಾವು 2 ಲೈನ್ಸ್ ಚೈನ್ ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲ್ಗಡೆ ಹತ್ತತ್ರಕ್ಕೆ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಲಾಕ್ ಮಾಡೋದೇನು ಬೇಡ. ಜಿಗ್ಜಾಗಲ್ಲಿ ಈ ಏನು ನಾವು ಫಸ್ಟ್ 2 ಲೈನ್ಸ್ ಚೈನ್ ಸ್ಟಿಚ್ ಹಾಕಿದ್ವಿ ಅದ್ರ ಮೇಲ್ಗಡೆ ಹಾಕ್ಕೊಂಡು ಬರಬೇಕು. ಈ ಥರ ಹಾಕೋದ್ರಿಂದ ಏನಾಗುತ್ತೆ, ನಾವು ಬಾರ್ಡರ್ಸ್ಗಳು ಮಾಡುವಾಗ, ನೆಟ್ ಕ್ಲಾತ್ ಮೇಲೆ ಎಂಬ್ರಾಯ್ಡ್ರಿ ಮಾಡುವಾಗ, ಪ್ಯಾಚ್ ವರ್ಕ್ ಮಾಡುವಾಗ, ಆ ಥರ ಎಲ್ಲ ವರ್ಕ್ ಮಾಡುವಾಗ ಈ ಸ್ಟಿಚ್ನ ಹಾಕೋದ್ರಿಂದ ಏನಾಗುತ್ತೆ, ಪಕ್ಕದಲ್ಲಿರೋ ಕ್ಲಾತ್ ಸೆಕ್ಯೂರ್ ಆಗುತ್ತೆ. ನಾವು ಕಟ್ ಮಾಡ್ತೀವಿ, ಈಗ ಪ್ಯಾಚ್ ವರ್ಕಲ್ಲೆಲ್ಲ ಕಟ್ ಮಾಡಿ ಸಪ್ರೇಟಾಗಿ ತಕ್ಕೊಳ್ತೀವಿ. ಈ ಸ್ಟಿಚ್ಚು ಗಟ್ಟಿಯಾಗಿ ಕೂರೋದ್ರಿಂದ ಏನಾಗುತ್ತೆ, ಏನು ಕ್ಲಾತ್ ಕಟ್ಟಾಗೋದಿಲ್ಲ, ಬಿಚ್ಕೊಂಡು ಬರೋದಿಲ್ಲ ದಾರ. ಸೊ ಈ ಸ್ಟಿಚ್ಚು ತುಂಬ ಇಂಪಾರ್ಟೆಂಟು ಆ ಥರ ನೆಟ್ ಎಂಬ್ರಾಯ್ಡ್ರಿನಲ್ಲೆಲ್ಲ ಯೂಸ್ ಮಾಡೋದಕ್ಕೆ. ಸೊ ಇದೇ ಥರ ಫುಲ್ ಲೈನು ಕ್ರಾಸ್ನಲ್ಲಿ ಸ್ಟಿಚ್ನ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಬೇಕು. ಲಾಸ್ಟಿಗೆ ಏನು ಎಂಡ್ ಬರುತ್ತೆ ಆ ಎಂಡಲ್ಲಿ ಮಾಮೂಲಿ ಎಂಡ್ ನಾಟ್ ಹಾಕಿ ಲಾಕ್ ಮಾಡಬೇಕು. ನೋಡಿ ಇದು ಫಿನಿಶಿಂಗ್ ಈ ಥರ ಬರುತ್ತೆ, ಕ್ರಾಸಲ್ಲಿ ಬಂದಿರುತ್ತೆ ನೋಡಿ, ಈ ಥರ ಬರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.